ಓಂ ಶಾಂತಿ ವೀಕ್ಷಕರ ಅಭಿಮಾನಿಗಳೇ ಭಕ್ತರೇ ಗುರುಮಕ್ಕಳೇ ನಿಮ್ಮೆಲ್ಲರೂ ಒಳ್ಳೆಯದಾಗಲಿ. ಭಯ 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 ಭೀತಿ ಆತಂಕ ಅವಘಡ ವಿಚಲಿತ ವಿಕೃತ. ಭಯ ಅನ್ನೋದು ಸಾಮಾನ್ಯವಾಗಿ ಎಲ್ಲರಿಗೂ ಇರುತ್ತೆ. ಪ್ರತಿ ಜೀವಿಗೂ ಭೂಮಿ ಮೇಲೆ ಯಾವ ಜೀವಿಗಳು ಹುಟ್ಟುತ್ತೆ, ಎಷ್ಟು ಜೀವಿಗಳು ಭೂಮಿ ಮೇಲೆ ಇದ್ದಾವೆ, ಆ ಎಲ್ಲ ಜೀವಿಗಳು ಹಾಗೆ ಬೇರೆ ಬೇರೆ ಗ್ರಹ ತಾರ ನಕ್ಷತ್ರಾದಿಗಳು ಲೋಕಗಳಲ್ಲಿರ್ತಕ್ಕಂಥ ಯಾವುದೇ ಒಂದು ಶಕ್ತಿಗಳಿರ್ಬೋದು, ಎಲ್ಲದಕ್ಕೂ ಭಯ ಅನ್ನೋದಿದೆ. ಎಷ್ಟರ ಮಟ್ಟಿಗೆ ಭಯ ಇರುತ್ತಂದರೆ ಅದನ್ನು ಅನುಭವಿಸಿರ್ತಾರಲ್ಲ ಅವರಿಗೆ ಅದ್ರ ಬಗ್ಗೆ ಅನುಭವ, ಅವರಿಗೆ ಅದರ ರುಚಿ ಗೊತ್ತಿರುತ್ತೆ. ಹಾಗೆ ನಿಮ್ಮಲ್ಲಿ ನೀವು ಚಿಕ್ಕ ಹುಡುಗರಿಂದ ನೋಡಿರ್ಬೋದು, ಏನೆಲ್ಲ ನೋಡಿರ್ತೀರ ಭಯ ಅನ್ನೋದು. ಆ ಭಯಗಳ ನಿವಾರಣೆ ಹೇಗೆ ಆಗೋದು, ಅವು ಹಾಗೆಯೇ ಉಳ್ಕೊಂಡು ಬಂದುಬಿಟ್ಟಿರುತ್ತೆ, ಅಚ್ಚಾಗಿರುತ್ತೆ, ನಮ್ಮ ಮೈಂಡಲ್ಲಿ ಅಚ್ಚಾಗಿರ್ತವೆ. ಚಿಕ್ಕ ಹುಡುಗರಲ್ಲಿ ನಡೆದಂಥ ಎಷ್ಟೋ ಘಟನೆಗಳು ಇನ್ನೂ ಆ ಭಯ ನಮ್ಮಲ್ಲೇ ಹಾಗೆ ಉಳ್ಕೊಂಡಿರುತ್ತೆ. ಕನಸುಗಳಲ್ಲಿ ಸ್ವಪ್ನಗಳಲ್ಲಿ ಬಂದಾಗ ನಾವು ಬೆಚ್ಚಿ ಬಿದ್ದು ಎದ್ದು ಕೂತ್ಕೊಳ್ತೀವಿ, ನಿದ್ರೆ ಮಾಡೋಕ್ಕೂ ಬಿಡಲ್ಲ, ಭಯಭೀತರಾಗಿರ್ತೀವಿ, ಭಾಳ ಭಯಭೀತರಾಗಿರ್ತೀವಿ. ಆ ಭಯ ಹೆಂಗಿರುತ್ತಂದರೆ ಆ ರಾತ್ರಿ ಏನಾದರೂ ಎಚ್ಚೆತ್ತು ಕೂತ್ಕೊಬಿಟ್ರೆ ನಾವು ಕನಸಿನಲ್ಲಿ ಬಂದಾಗ ಅದು ದೆವ್ವ ಇರ್ಬೋದು, ಸರ್ಪ ಇರ್ಬೋದು, ನಾಯಿ ಇರ್ಬೋದು, ಏನೋ ಒಂದು ನಮ್ಮನ್ನು ಆಡ್ಸ್ಕೊಂಡು ಬರುತ್ತೆ, ಆಡ್ಸ್ಕೊಂಡು ಬರುತ್ತೆ ನಮ್ಮನ್ನ. ಅದೇನು ಕಚ್ಚುತ್ತೋ ಕಚ್ಚಲ್ವೋ ಆಮೇಲೆ ಅದರ ಕತೆ. ಆದರೆ ನಾವು ಭಯಭೀತರಾಗಿ ಓಡೋಡಿ ಹೋಗಿ ಎಲ್ಲೋ ಮನೆ ಮೇಲೆ ಹತ್ತೀವಿ, ಎಲ್ಲೋ ಮರದ ಮೇಲೆ ಹತ್ತೀವಿ, ಎಲ್ಲೋ ಯಾರನ್ನೋ ಕೂಗ್ತಾ ಇರ್ತೀವಿ, ಕಾಪಾಡಿ 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 ಅಂತ. ಆ ರೀತಿ ಭಯ ಬಿದ್ದು ಓಡ್ತಾ ಇರ್ತೀವಿ. ಯಾವುದಕ್ಕೆ? ನಾಯಿಗಳು ಆಡ್ಸ್ಕೊಂಡು ಬರ್ತವೆ ಕನಸಲ್ಲಿ, ಸ್ವಪ್ನದಲ್ಲಿ. ಸರ್ಪಗಳು ಆಡ್ಸ್ಕೊಂಡು ಬರ್ತವೆ, ಸರ್ಪಗಳು ಯಾವುದೋ ಹುಲಿನೋ ಸಿಂಹನೋ ಚಿರತೆನೋ ಆಡ್ಸ್ಕೊಂಡ್ಬರುತ್ತೆ. ಅಷ್ಟೇ ಯಾಕೆ ಯಾರೋ ಕಳ್ಳರು ಆಡ್ಸ್ಕೊಂಡ್ಬರ್ತಾರೆ. ಅಷ್ಟೇ ಯಾಕೆ ನಮ್ಮ ಶತ್ರುಗಳು ಯಾರೋ ಆಗದವರು ಅವ್ರು ಆಡ್ಸ್ಕೊಂಡ್ಬರ್ತಾರೆ. ಮಚ್ಚು ಹಿಡ್ಕೊಂಡು, ದೊಣ್ಣೆ ಹಿಡ್ಕೊಂಡು, ಇನ್ನೊಂದು ಹಿಡ್ಕೊಂಡು ಬರ್ತಾರೆ, ಇಲ್ಲ ಗನ್ ಹಿಡ್ಕೊಂಡು. ನಾವು ಭಯಭೀತರ ಓಡೋಗಿ ತಪ್ಸ್ಕೊತೀವಿ. ಆ ಸಂದಿನಲ್ಲಿ ಬಚ್ಚಿಟ್ಕೊತೀವಿ, ಈ ಸಂದಿನಲ್ಲಿ ಬಚ್ಚಿಟ್ಕೊತೀವಿ, ಮರದ ಮೇಲೆ ಹತ್ತೀವಿ, ಆಮೇಲೆಲ್ಲೋ ಮನೆ ಮೇಲೆ ಹತ್ತೀವಿ, ಇನ್ನೆಲ್ಲೋ ಬಚ್ಚಿಟ್ಕೊಳಕ್ಕೆ ಹೋಗ್ತೀವಿ. ಯಾತಕ್ಕೆ? ನಮ್ಗೆ ಆಗ್ತಾರೋ ಆ ಶತ್ರು ಕಾಟದಿಂದ ತಪ್ಪಿಸ್ಕೊಳ್ಳೋಕ್ಕೆ ಭಯ. ಆವಾಗ ಹೆಂಗೋ ಎಚ್ಚೆತ್ತು ಕೂತ್ಕೊಬಿಡ್ತೀವಿ. ಎಚ್ಚೆತ್ತು ಕೂತ್ಕೊಂಡ್ಮೇಲೆ ಆ ಭಯ ಎಷ್ಟು ಭಯಾನಕವಾಗಿರ್ತದೆ ಅಂದರೆ, ಅದರಲ್ಲೂ ರಾತ್ರಿ 12 ಗಂಟೆ ಆಗಿದ್ರೆ, ಅದರಲ್ಲೂ ಮಳೆ ಬರ್ತಾಯಿದ್ರೆ, ಅದರಲ್ಲೂ ಗುಡುಗು ಸಿಡ್ಲು ಬರ್ತಾಯಿದ್ರೆ, ಅದರಲ್ಲೂ ಕಿಟಕಿಗಳು ಡಮ ಅಂತ ಮನೇಲಿ ಒಯ್ಕೊತಾ ಇದ್ರೆ, ಆ ಸ್ಕ್ರೀನ್ ಬಟ್ಟೆ ಈ ಕಡೆ ಆ ಕಡೆ ಹೋಗ್ತಾಯಿದ್ರೆ, ಹೊರಗಡೆ ಇರೋ ಮಿಂಚು ಗುಡುಗೆಲ್ಲ ಒಳಗಡೆ ಬಂದು ಬೆಳಕು ಬೀಳ್ತಾಯಿದ್ರೆ, ಆ ಭಯ ಅಂತ ಹೇಳೋಕೆ ಬರಲ್ಲ. ಅಷ್ಟೇ ಯಾಕೆ ಅಡುಗೆ ಮನೆಯಲ್ಲೋ ಎಲ್ಲೋ ಪಾತ್ರೆಗಳು ತಳ್ಳಿಬಿಟ್ರೆ, ಬೆಕ್ಕೋ ಇಲ್ಲಿನೋ ಪಾತ್ರೆಗಳು ತಳ್ಳಿಬಿಟ್ರೆ, ಅಷ್ಟೇ ಯಾಕೆ ಬೆಳಗ್ಗೆ ಯಾರೋ ಮನೇಲಿ ಅಡುಗೆ ಮಾಡ್ತಾಯಿದ್ರೆ ಡಮ ಏನೋ ಒಂದು ಶಬ್ದ, ಆಗ ನೋಡ್ರಿ ಹೆಂಗಿರುತ್ತೆ ಆ ಸೀನು ಅಂದರೆ ಭಾಳ ಭಯಾನಕವಾಗಿರುತ್ತೆ. ಅಷ್ಟೇ ಆಗ್ರಿ ಕೆಲವ್ರು ಇದು ಮಾಡ್ಕೊಬಿಡ್ತಾರೆ, ಕೆಲವ್ರು ಇದು ಮಾಡ್ಕೊಬಿಡ್ತಾರೆ. ಅವ್ರ ಕತೆ ಗೋವಿಂದ. ಹಾಸಿಗೆ ಮೇಲೆ ಬೆಡ್ ಮೇಲೆ ಹೊಸ ಬೆಡ್ ತಂದಿರ್ತಾರೆ, 1000 ರೂಪಾಯಿ ಕೊಟ್ಟು ಹಾಕ್ಕೊಂಡಿರ್ತಾರೆ, ಅದ್ರ ಮೇಲೆ ಮಾಡ್ಕೊಬಿಡ್ತಾರೆ. ದೇವರೇ ಗತಿ ಅವಾಗ. ಅದು ಇಷ್ಟು ದಪ್ಪ ಇರ್ತದೆ ಬೆಡ್ಡು, ಒಂದೊಂದು 3/4 ಅಡಿ ದಪ್ಪ ಇರುತ್ತೆ ಬೆಡ್ಡುಗಳು. ಕೆಲವ್ರಿಗೆ 10,000 15,000 20,000 25,000 ಕೊಟ್ಟು ತಂದಿರ್ತಾರೆ ಬೆಡ್ಡುಗಳು. ಅದ್ರ ಮೇಲೆ ಇದು ಮಾಡ್ಕೊಬಿಟ್ರೆ ದೇವರಾಗತ್ತೆ. ಇದು ಭಯ. ಅದು ಚಿಕ್ಕ ಮಕ್ಕಳಿಗಿರಲಿ, ಅವ್ರಿಗಿಂತ ಇನ್ನು ಸ್ವಲ್ಪ ದೊಡ್ಡ ಮಕ್ಕಳಿಗಿರಲಿ, ಹೆಣ್ಣಾಗಿರಲಿ ಗಂಡಾಗಿರಲಿ, ಯುವತರಾಗಿರಲಿ, ಮದುವೆ ಆಗಿರಲಿ, ಮಕ್ಕಳಾಗಿರಲಿ, ಗಂಡಸರಾಗಿರಲಿ, ಹೆಂಗಸರಾಗಿರಲಿ, ವಯಸ್ಸಾಗಿರಲಿ, ಭಯ. ಹಳೇ ಕಾಲದ ಭಯ. ನಮಗೆ ಯಾವಾಗೊಂದೋ ಭಯ, ಯಾವಾಗೋ ಚಿಕ್ಕ ಹುಡುಗರಲ್ಲಿ ನಡೆದಿರೋ ಭಯ. ಯಾರೋ ನಮ್ಮನ್ನು ಹೊಡೆದಿರ್ತಾರೆ, ಎಲ್ಲೋ ನಾಯಿಗಳು ಆಡ್ಸ್ಕೊಂಡು ಬಂದಿರುತ್ತೆ, ಎಲ್ಲೋ ಸರ್ಪ ಕಾಣಿಸಿರುತ್ತೆ. ಅಥವಾ ಇದು ಯಾವುದಿಲ್ಲ, ಸಿನಿಮಾ ನೋಡಿರ್ತೀವಿ, ಸಿನಿಮಾಗಳು ಯಾವೋ ನೋಡಿರ್ತೀರಿ, ಅವೆಲ್ಲ ಹಂಗೆ ಮೆಮೊರಿನಲ್ಲಿ ರೆಕಾರ್ಡ್ ಆಗಿಬಿಡ್ತವೆ, ಅವೇ ತಗೊಬಿಡ್ತವೆ. ಇಂಥ ಭಯ ನಿವಾರಣೆಗೆ ಶತ್ರುಗಳು ಭಯ. ಯಾರೋ ಸಾಲ ಕೊಟ್ಟಿರ್ತಾರೆ, ಸಾಲ ಕೊಟ್ಟವ್ರು ನಮಗೆ ಕಾಟ ಕೊಡ್ತಿರ್ತಾರೆ, ಅವರಿಂದ ತಪ್ಸ್ಕೊಳಕ್ಕಾಗಲ್ಲ ಸಾಲ ಕೊಟ್ಟವ್ರದ್ದು. ಅವರು ಏನು ಫೋನ್ ಮೇಲೆ ಫೋನ್ ಕಾಟ ಅಂದರೆ ಕಾಟ. ಲಾಸ್ಟಿಗೆ ಆ ಶನೇಶ್ವರ ಕಾಟದಿಂದಲೋ, ಆ ರಾಹು ಕಾಟದಿಂದಲೋ, ಆ ಕಲಿಪುರುಷನ ಕಾಟದಿಂದಲೋ, ಕಲಿಧರ್ಮನ ಕಾಟದಿಂದಲೋ ತಪ್ಸ್ಕೊಬೋದೇನೋ. ಈ ಸಾಲಗಾರರ ಕಾಟ ಅಂತೂ ತಪ್ಸ್ಕೊಳಕ್ಕಾಗಲ್ಲ. ಅವರಂತೂ ಬಿಡಲ್ಲ. ಎಷ್ಟು ಜನ್ಮ ಆದರೂ ನಾನು ನಿನ್ನನ್ನು ಬಿಡಲ್ಲ ಅಂತ ಅವ್ರು ಶಬ್ದಾನೇ ಮಾಡಿಬಿಟ್ಟಿರ್ತಾರೆ. ಯಾರು? ಸಾಲ ಕೊಟ್ಟವ್ರು ಬಿಡಲ್ಲ. ಅವ್ರ ಭಯ ಅಂತೂ ಎಷ್ಟೋ ಜನ ಅವ್ರ ಭಯ ತಾಳಲಾರ್ದೆ ಆತ್ಮಹತ್ಯೆ ಮಾಡ್ಕೊಬಿಡ್ತಾರೆ. ಕೆರೆನಲ್ಲೋ ಬಾವಿನಲ್ಲೋ ಬಿದ್ದು, ಟ್ರೈನ್ ಕೆಳಗಡೆ ಸಿಕ್ಕಾಕೊಂಡು, ನೇಣು ಹಾಕ್ಕೊಂಡು, ವಿಷ ಕುಡಿದು, ಬ್ಲೇಡಲ್ಲಿ ಕೊಯ್ಕೊಂಡು, ಏನೋ ಮಾಡಿಕೊಂಡು, ಇಲ್ಲ ಗನ್ನಲ್ಲಿ ಶೂಟ್ ಮಾಡಿಕೊಂಡು ಸತ್ತು ಹೋಗ್ತಾರೆ ಆತ್ಮಹತ್ಯೆ ಮಾಡಿಕೊಂಡು. ಯಾರ ಕಾಟ ತಾಳಲಾರದೆ? ಸಾಲಗಾರರ ಕಾಟ ತಾಳಲಾರದೆ. ಇದೊಂದು ಭಯ.
ಭಯ ಭಯ ಅಷ್ಟೇ ಅಲ್ಲ, ಪ್ರೀತಿಸೋರು ಯಾರನ್ನೋ ಯಾರೋ ಹುಡುಗಾನೋ ಯಾರೋ ಒಬ್ರಿಗೊಬ್ರು ಪ್ರೀತಿಸ್ಕೊಬಿಡ್ತಾರೆ. ಇಲ್ಲ ಅವಳ ಕೈ ಕೊಟ್ಲೋ, ಇಲ್ಲ ಇವನ ಕೈ ಕೊಟ್ಟನೋ, ಇಲ್ಲ ಅವ್ರ ಮನೆಯವ್ರ ಗಲಾಟೆನೋ, ಇಲ್ಲ ಇವ್ರ ಮನೆ ಗಲಾಟೆನೋ, ಇಲ್ಲ ಇಬ್ಬರೂ ಕರೆಕ್ಟಾಗಿದ್ದು ಇಬ್ಬರೂ ಕರೆಕ್ಟಾಗಿದ್ದು ಅವ್ರ ಮನೆಯವ್ರು ಇವ್ರ ಮನೆಯವ್ರು ಯಾರೋ ಒಬ್ಬರು ಗಲಾಟೆನೋ, ಇಲ್ಲ ಶತ್ರುಗಳ ಕಾಟನೋ, ಪಾಪ ಅವರು ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಇಲ್ಲ ಅವಳು ಕೈ ಕೊಟ್ಬಿಡ್ತಾಳೆ ಅನ್ನೋ ಭಯ, ಅವಳೇನು ಪಾಪ ಒಳ್ಳೆಯವಳು, ಇವನು ಒಳ್ಳೆಯವನು, ಕರೆಕ್ಟಾಗಿದ್ದಾರೆ. ಆದರೆ ಇವನಿಗೆ ಕನಸುಗಳು ಅವಳೆಲ್ಲೋ ಕೈ ಕೊಟ್ಬಿಟ್ಟು ಎಲ್ಲೋ ಓಡಾಗಿರ್ತಾಳೆ ಕನಸಿನಲ್ಲಿ, ಸ್ವಪ್ನದಲ್ಲಿ. ಇಲ್ಲ ಇವನು ಕೈ ಕೊಟ್ಟು ಓಡಾಗಿರ್ತಾನೆ, ಅವಳಿಗೆ ಕನಸು ಬಂದಿರುತ್ತೆ, ಅವಳು ಇಲ್ವಲ್ಲ ಅಂತ ಎದ್ದು ಕೂತ್ಕೋತಾಳೆ ಅರ್ಧ ರಾತ್ರಿಯಲ್ಲಿ. ಇವನು ಕೈ ಕೊಟ್ಬಿಟ್ಟು ಅವಾಗ ಫೋನುಗಳು ಮಾಡ್ತಾರೆ, ಫೋನುಗಳ ಮೇಲೆ ಫೋನುಗಳು ಮಾಡ್ತಾರೆ. ಇದು ಕತೆ ಅವ್ರದ್ದು, ಪ್ರೇಮಿಗಳ ಕತೆ. ಇನ್ನು ಅಣ್ಣ ತಮ್ಮ, ಅಕ್ಕ ತಮ್ಮ, ತಂದೆ ತಾಯಿ ಮಕ್ಕಳು ಎಲ್ಲೋ ಟೂ ವೀಲರಲ್ಲಿ ಹೋಗ್ತಾ ಇರ್ತಾರೆ, ಆಕ್ಸಿಡೆಂಟ್ ಆಗ್ಬಿಡುತ್ತೆ, ಅವರು ತೀರೋಗ್ಬಿಡ್ತಾರೆ, ಇವರು ಬಿಡೋ ಅಂತ ಅಳ್ಕೊಂಡು ಕೂತ್ಕೊಂತಿರ್ತಾರೆ. ಆಮೇಲೆ ಎಚ್ಚರಿಕೆ ಆಗ್ಬಿಡ್ತಾರೆ, ನೋಡಿದ್ರೆ ಏನು ಅಪ್ಪ ಹೋಗಿದ್ದ ಜೀವ ಬಂದಲ್ಲ ಅಂತ ಅನ್ಕೊತಾರೆ. ಎಲ್ಲಿರ್ತಾರೆ, ಹಾಸಿಗೆ ಮೇಲೆ ಮಲಗಿರ್ತಾರೆ, ಕೂತ್ಕೊಂಡಿರ್ತಾರೆ. ಯಾರೋ ಆಕ್ಸಿಡೆಂಟಾಗಿ ಹೊಟ್ಟೋಗಿರ್ತಾರೆ ಅವರು. ಪಾಪ ಇವರು ನೋಡೋಕ್ಕಾಗಲ್ಲ ಆ ಗೋಳು. ಆ ರೀತಿ ಸಾಕಷ್ಟು ಆಗಿದೆ ರೀ. ನನಗೇ ಆಗಿದೆ ಅಪ್ಪ, ನನಗೆ ಸರ್ಪಗಳು ಅಟ್ಸ್ಕೊಂಡ್ಬಂದಿದೆ. ನಾಯಿಗಳು ಅವಾಗವಾಗ ಅಟ್ಸ್ಕೊಂಡು ಬರ್ತಾನೆ ಇರ್ತವೆ ಕನಸಿನಲ್ಲಿ, ಗೊತ್ತಾಯ್ತಾ? ಇವೆಲ್ಲ ನನಗೆ ಬೇಜಾನು ಕನಸುಗಳು, ನಾಯಿಗಳದ್ದು ಸರ್ಪಗಳದ್ದು. ಅಷ್ಟೇ ಅಲ್ಲ, ಟ್ರೈನ್ ಟ್ರ್ಯಾಕ್ ಬಿಟ್ಬಿಟ್ಟು ಬಂದ್ಬಿಡ್ತಾವೆ ಅಡ್ಸ್ಕೊಂಡು ನಮ್ಮ ಮೇಲೆ. ಆ ಥರ ಎಲ್ಲ ನನಗೆ ಏನೇಲೋ ಕನಸುಗಳು ಅಪ್ಪ ರಾಮ. ಅಯ್ಯೋ, ಕೆಲವು ಸಾರಿ ಅಂತೂ ಈ ದೆವ್ಗಳ ಕನಸು ಬಂದರೆ ಅಂತೂ ಮನೆಯೆಲ್ಲ ಕತ್ಲಿದ್ರೆ ಬೇಡ. ಅಯ್ಯೋ, ರೂಮ್ ಬಾಗಿಲು ತಡ್ತಿರ್ತವೆ ಕನಸಿನಲ್ಲಿ. ನಾನು ಬಾಗಿಲು ಹಾಕ್ಕೊಂಡು ಕೂತಿರ್ತೀನಿ. ಆ ರೀತಿ ಎಷ್ಟು ಜನ ಬಾಗಿಲು ಹಾಕೊಂಡು ಕೂತಿರ್ತಾರೆ ದೆವ್ಗಳವೆಲ್ಲ ಬಂದರೆ. ಸರಿ, ಓಕೆ, ಈ ಭಯ ಹೋಗ್ಬೇಕಲ್ಲ, ಏನು ಮಾಡೋದು? ಹೆಂಗೋ ಇರಲಿ, ಜಾಗ್ರತೆನೇ ಇರಲಿ, ಕನಸಿರಲಿ, ಸುಷುಪ್ತ ಇರಲಿ, ಧ್ಯಾನ ಮಾಡೋವಾಗ, ತಪಸ್ಸು ಮಾಡೋವಾಗಿರಲಿ, ಎಲ್ಲ ಇರಲಿ. ಇಲ್ಲ ಕರೆಂಟ್ ಶಾಕ್ ಹೊಡಿತಾ, ಇಲ್ಲ ಆಕಾಶದಿಂದ ಉಲ್ಕೆ, ಅಸ್ಟ್ರಾಯ್ಡ್ಸು, ಕಾಮೆಟ್ಸ್ ಎಲ್ಲ ಬಂದು ಭೂಮಿ ಮೇಲೆ ಸಮುದ್ರದಲ್ಲಿ ಬಿದ್ದು ಸುನಾಮಿ ಹೇಳುತ್ತೋ, ಭೂಕಂಪ ಆಗುತ್ತೋ, ಮನೆ ಬಿದ್ದಾಗುತ್ತೋ. ನಾನು ಯಾವಾಗಲೂ ಮನೇಲಿ ಮಲಗಿದ್ದೆ. ಈ ಚಪ್ಪಡಿಗಳಿಗೆ ಮಧ್ಯದಲ್ಲಿ ಭೀಮ ಹಾಕಿರ್ತಾರೆ, ದೂಲ ಅಂತಾರೆ. ನಾನು ಅವುಗಳು ನೋಡಿಕೊಂಡು ಚಿಕ್ಕ ಹುಡುಗ ಅಲ್ಲಿ ಭಯ ಬೀಳೋದು. ಅದೇನಾದರೂ ಮುರಿದೋಗ್ಬಿಟ್ರೆ ಏನು ಮಾಡೋದು, ಮುರಿದೋಗ್ಬಿಟ್ರೆ ಆ ಚಪ್ಪಡಿಗಳು ಬಂದು ನಮ್ಮ ಮೇಲೆ ಬಿದ್ದೋಗ್ಬಿಟ್ರೆ ಏನು ಮಾಡೋದು, ಈ ಥರ ಯಾವಾಗೂ ಯೋಚನೆ ಮಾಡೋದು ನಾನು. ಚಿಕ್ಕ ಹುಡುಗ ಅಲ್ಲಿ ತುಂಬ ಭಯ. ಹಂಗೆ ನೋಡಿ ಏನು ಮಾಡೋದು, ಹಂಗೆ ಏನೇನೋ, ಯಾವುದೋ ಒಂದು ಸಿಲಿಂಡರ್ ಇದೆ, ಅದು ಬ್ಲಾಸ್ಟ್ ಆಗಿಬಿಟ್ರೆ ಏನು ಮಾಡೋದು, ಹತ್ಕೊಬಿಡ್ತೇನೋ, ಆ ಥರ ಭಯ. ಬಸ್ನಲ್ಲಿ ಹೋಗೋವಾಗ ಬಸ್ ಆಕ್ಸಿಡೆಂಟ್ ಆಗಿಬಿಟ್ರೆ ಏನು ಮಾಡೋದು, ಅಯ್ಯೋ ಆ ಥರ ಭಯ. ಕಾರ್ನಲ್ಲಿ ಹೋಗೋವಾಗ ಅಯ್ಯೋ ಇವ್ನು ಕಾರ್ನಲ್ಲಿ ಸ್ಪೀಡಾಗಿ ಹೋಗ್ತಾನಲ್ಲ, ಏನೇನಾಗ್ಬಿಟ್ರೆ ಏನು ಮಾಡೋದು, ಭಯ. ಈ ರೀತಿ ಭಯ ನನಗಂತೂ ಹಬ್ಬ, ಅದರಿಂದ ಸಹಿಸ್ಕೊಳಕ್ಕಾಗಲ್ಲ. ಸುಮ್ಮನೆ ಏನೋ ಮೈಂಡಲ್ಲೇ ಆ ವಿಕೃತ ಮನಸ್ಥಿತಿ ಚಂಚಲ ಬರ್ತಾ ಇರುತ್ತೆ. ಹಿಂಗಾಗ್ಬಿಟ್ರೆ ಏನು ಮಾಡೋದು, ಹಂಗಾಗ್ಬಿಟ್ರೆ ಏನು ಮಾಡೋದು, ಈ ಕರೆಂಟ್ ಸಿಕ್ಕೋಗ್ಬಿಟ್ರೆ ಏನು ಮಾಡೋದು, ಅವ್ರಿಗೆ ಹಂಗಾಗ್ಬಿಟ್ರೆ ಏನು ಮಾಡೋದು. ನನಗೇ ಅಲ್ಲ, ಬೇರೆಯವ್ರು ಕೂಡ ಹಿಂಗೆಲ್ಲ ನೋಡ್ತೀನಿ. ಇದು ಭಯ, ಆತಂಕ, ಅಸ್ಥಿರತೆ ಮನಸ್ಸು. ಇದು ಹೋಗ್ಬೇಕಾದ್ರೆ ಏನು ಮಾಡಬೇಕು? ಇದು ನೋಡ್ರಿ, ಈ ಭಯಗಳು ಹೋಗ್ಬೇಕಾದ್ರೆ ಮೊದಲನೇದಾಗಿ ಜ್ಞಾನ, ನಾವು ಜ್ಞಾನದಿಂದ ಸಮಾಧಾನ ಮಾಡ್ಕೋಬೇಕು. ಎರಡನೇದಾಗಿ ತಂತ್ರಗಾರಿಕೆ. ತಂತ್ರ ಅಂದರೆ ಏನೋ ಒಂದು ತಂತ್ರ ಮಾಡ್ಕೋಬೇಕು. ಯಂತ್ರ, ತಂತ್ರ, ಮಂತ್ರ ಅಂತೀವಲ್ಲ ಹಾಗೆ. ಅದಕ್ಕೆ ತಾಯ್ತ ಬರುತ್ತೆ, ಬೀಜಾಕ್ಷರ ಮಂತ್ರ ಬರುತ್ತೆ. ದೇವತೆಗಳ ಶಕ್ತಿ ಅದರಲ್ಲಿ ತುಂಬಿ ಪ್ರಾಣ ಪ್ರತಿಷ್ಠೆ ಮಾಡಿ ಅದನ್ನು ನಾವು ಯಾರಿಗೆ ಕೊಡ್ತೀವಿ ಅವರು ಅದನ್ನು ಕಟ್ಕೋಬೇಕಾಗುತ್ತೆ, ತಾಯ್ತ. ಜೊತೆಗೆ ಯಂತ್ರ ಮನೆಯಲ್ಲಿ ಇಟ್ಕೋಬೇಕಾಗುತ್ತೆ. ಇದರಿಂದ ಎಷ್ಟೋ ಸಮಸ್ಯೆಗಳು, ಏನೇನು ಸಾಲಗಾರರು, ಕಳ್ಳರು ಭಯ, ಕಳ್ಳರು ಕಾಕರು, ಸರ್ಪಗಳು, ಚೇಳುಗಳು, ಚಿರತೆ, ಹುಲಿ, ಸಿಂಹ, ಆನೆ, ಮತ್ತೊಂದು ಏನೋ ಕ್ರೂರ ಮೃಗಗಳ ಭಯ. ಹಾಗೆ ಯಾವುದೋ ಗ್ರಹ ಉಲ್ಕಾಪಾತ, ಕೆಟ್ಟ ಗ್ರಹ ಭೂಮಿ ಮೇಲೆ ಬೀಳುತ್ತೆ ಅನ್ನೋ ಭಯ. ಇನ್ನೇನೋ ಸುನಾಮಿ, ಗುಡ್ಡಗಳು ಕುಸಿತವೆ, ಎಲ್ಲ ಹೋಗ್ಬಿಡುತ್ತೆ ಈ ಭಯ. ಮನೆ ಹೋಗ್ಬಿಡುತ್ತೆ, ಸುನಾಮಿ ಬಂದುಬಿಡುತ್ತೆ, ಮಳೆ ಬಂದುಬಿಡುತ್ತೆ, ನಮ್ದು ಹಾಳಾಗ್ಬಿಡುತ್ತೆ, ಬೆಳೆ ಹಾಳಾಗ್ಬಿಡುತ್ತೆ, ಬೆಳೆಗಳೆಲ್ಲ ಹೋಗ್ಬಿಡುತ್ತೆ, ಅಯ್ಯೋ ಬೆಳೆ ಆಗಲ್ಲ, ಅಯ್ಯೋ ನಷ್ಟ ಆಗ್ಬಿಡ್ತೀವಿ. ಈ ಥರ ಭಯ ಎಲ್ಲ ಭಯಗಳು. ಕನಿಷ್ಠ ನಾವು ತಂತ್ರ ಆದರೂ ಬಳಸಬೇಕು. ಜ್ಞಾನ ಮಾರ್ಗವೇ ಶ್ರೇಷ್ಠ. ಒಂದು ವೇಳೆ ಅದು ಆಗಿಲ್ಲ ಅಂದರೆ ತಂತ್ರಗಾರಿಕೆ ಅಂದರೆ ಯಂತ್ರ, ತಂತ್ರ, ಮಂತ್ರ ಬಳಸ್ಕೋಬೇಕಾಗುತ್ತೆ. ಇದಕ್ಕೆ ನಾನು ನಿಮಗೆ, ನೀವೇ ಯಂತ್ರ ತಯಾರು ಮಾಡ್ಕೋಬೋದು, ನೆನಪಿಟ್ಕೊಳ್ಳಿ. ನೀವೇ ಯಂತ್ರ ತಯಾರು ಮಾಡ್ಕೊಬೋದು. ಹೇಗೆ ಅಂತ ನಾನು ಹೇಳ್ಕೊಡ್ತೀನಿ. ಗ್ರಂಥಿಗೆ ಅಂಗಡಿಯಲ್ಲಿ ನಿಮಗೆ ಸಿಗುತ್ತೆ ಖಾಲಿ ಯಂತ್ರಗಳು. ಸ್ಕ್ರೀನ್ ಮೇಲೆ ನೋಡ್ಬೋದು ನೀವು ಯಂತ್ರಗಳು. ಆ ಯಂತ್ರಗಳು ತೊಗೊಂಬರ್ಬೇಕು. ತಾಯ್ತ ತೊಗೊಂಬರ್ಬೇಕು ಅಥವಾ ಯಂತ್ರ ತೊಗೋಬೇಕು. ಅದರಲ್ಲಿ ಬರೀಬೇಕು ಬೀಜಾಕ್ಷರ ಮಂತ್ರ. ನಾನು ನಿಮಗೆ ಬೀಜಾಕ್ಷರ ಮಂತ್ರ ಕೊಡ್ತೀನಿ, ನೋಡ್ಕೊಳ್ಳಿ. ಈ ಬೀಜಾಕ್ಷರ ಮಂತ್ರ ಆ ಮನೆಗಳಲ್ಲಿ ಬರೀಬೇಕು. ಎಷ್ಟು ಮನೆ ಇದೆ ಅಷ್ಟು ಮನೆಯಲ್ಲೂ ಒಂದೊಂದು ಅಕ್ಷರ ಬರೀಬೇಕು, ಓಕೆನಾ? ಇದು ಜೊತೆಗೆ ಈ ಬೀಜಾಕ್ಷರ ಮಂತ್ರ ಬರೆದು ಅದರಲ್ಲಿ ತುಂಬಬೇಕು. ಅದಕ್ಕೂ ಮೊದಲು ನೀವು ಒಂದು ಕೆಲಸ ಮಾಡಬೇಕು. ಬಿಳಿಯ ತೊಟ್ಟಿಲು ಹೂವು, ಏನು ಬಿಳಿಯ ತೊಟ್ಟಿಲು ಹೂವು, ಅದರ ಬೇರು ತಗೋಬೇಕು. ಎಲ್ಲಿ?
ಅದೆಲ್ಲೋ ಒಂದು ಕಡೆ ಇರುತ್ತೆ, ಹುಡ್ಕೊಂಡು ಹೋಗಬೇಕು. ನಾನು ನಿಮಗೆ ಆ ಗಿಡದವನ್ನು ಸ್ಕ್ರೀನ್ ಮೇಲೆ ತೋರಿಸ್ತೀನಿ. ಬಿಳಿಯ ತೊಟ್ಟಿಲುವನ್ನು, ಈ ಗಿಡದ ಬೇರನ್ನು ತೆಗೆದು ಆ ಒಂದು ಯಂತ್ರ ಇದೆಯಲ್ಲ, ನೀವು ಬರೆದಿದ್ದೀರಲ್ಲ ಯಂತ್ರ, ಮಂತ್ರ, ಬೀಜಾಕ್ಷರ ಜೊತೆಗೆ ಈ ಬೇರನ್ನು ಒಂದು ಒಳಗಡೆ ಹಾಕಿ ಮುಚ್ಚಳ ಹಾಕಬೇಕು. ಯಾವ ರೀತಿ ಇದು ಮಾಡೋದು ಅಂತ ಪ್ರೋಸೆಸ್ ನೋಡೋಣ. ನೋಡಿಯಪ್ಪ, ಕಾಡಲ್ಲಿರಬೇಕು ಅದು. ಆದಷ್ಟು ಈ ಜನ ಓಡಾಡೋ ಕಡೆ ಇಡಬಾರ್ದು, ನೆನ್ಪಿಟ್ಕೊಳ್ಳಿ. ಕಾಡಲ್ಲಿರಬೇಕು. ಯಾಕಂಗೆ ಅದು ಕಾಡಲ್ಲಿ ಯಾರು ಹೋಗದೇ ಇರೋ ಜಾಗ, ಅಲ್ಲಿ ಅಂಥ ಪವಿತ್ರವಾದ ಜಾಗದಲ್ಲಿ, ಭಯಾನಕವಾಗಿರೋ ಪ್ರಶಾಂತವಾದ ಜಾಗದಲ್ಲಿ ಅದಿರಬೇಕು. ನೀವು ಹುಡ್ಕೊಂಡು ಹೋಗಬೇಕು, ಅದು ಸಿಗುತ್ತೆ. ಕಾಡು ಅಂದರೆ ನೀವು ತಿಳ್ಕೊಡ್ರಿ, ಮಾವಿನ ತೋಪು, ನೀಲಗಿರಿ ತೋಪು, ಹೊಂಗೆ ತೋಪು, ಇನ್ನೇನೋ ತೋಪು ಅಂಥ ಕಡೆ ಆಗುತ್ತೆ. ಏನು ವೆರಿ ಮಾಡಬೇಡಿ. ಜನ ಓಡಾಡಬಾರ್ದು ಅಷ್ಟೇ ಅಲ್ಲಿ. ಅಂಥ ಕಡೆ ಏನು ಬಿಳಿಯ ತೊಟ್ಟಿಲ ಹೂವನ ನೀವು ತೊಗೋಬೇಕು. ಅದನ್ನು ತಗೊಂಡು ಅದರ ಬೇರು ತಗೊಂಡು ಅಲ್ಲೇ ಕೂತ್ಕೊಂಡು, ಅಲ್ಲೇ ಬೇರು ತೆಗೆದು ಅಲ್ಲೇ ಕೂತ್ಕೊಂಡು, ಅಂದರೆ ಬೇರು ತೆಗೆಯುವಾಗ ಒಂದು ಗಮನದಲ್ಲಿ ಇಟ್ಕೊಳ್ಳಿ, ಪೂರ್ವ ಕಡೆ ಇರಬೇಕು ಅದ್ರ ಬೇರು. ಯಾವ ಕಡೆ? ಪೂರ್ವದ ಕಡೆ ಬೇರು ಇರಬೇಕು ನೋಡಿ, ಅದನ್ನು ತಗೊಳ್ಳಿ. ಬೇರು ಅಂದ್ಬಿಟ್ರೆ ಗಿಡ ಅಗದ್ಬಿಟ್ಟು ತೊಗೊಬಿಡೋದಲ್ಲ. ಆ ಗಿಡದ ಪೂರ್ವ ಕಡೆ ಹೋಗಿರುತ್ತಲ್ಲ ಬೇರು, ಆ ಗಿಡದ ಬೇರು ಪೂರ್ವ ಕಡೆ ಹೋಗಿರೋದು ತಗೊಳ್ಳಿ. ಆ ಬೇರು ತಗೊಂಡು ಅಲ್ಲೇ ತಾಯ್ತದ ಒಳಗಡೆ ಹಾಕ್ಕೊಬಿಟ್ಟು ಮುಚ್ಚಳ ಹಾಕ್ಬಿಡಿ. ಗೊತ್ತಾಯ್ತಲ್ಲ? ಈ ಬೀಜಾಕ್ಷರ ಮಂತ್ರ ನಾನು ನಿಮಗೆ ಬೀಜಾಕ್ಷರ ಮಂತ್ರ ಈಗ ನೋಡಿ, ಬೀಜಾಕ್ಷರ ಮಂತ್ರ ಇದೆಲ್ಲ, ಇದನ್ನು ನೀವು ಅಲ್ಲಿ ಕೂತ್ಕೊಂಡು 108 ಸಾರಿ ಹೇಳಬೇಕು ಬೀಜಾಕ್ಷರ ಮಂತ್ರ. ಆದರೆ ಇದನ್ನು ನೀವು ರವಿವಾರ, ಭಾನುವಾರ ಹೋಗಬೇಕು. ಭಾನುವಾರಕ್ಕೆ ಹೋಗಿ ಬದಲಿ ಭಾನುವಾರ ಹೋಗಿ, ಅಥವಾ ಗುರುವಾರ ಹೋಗಿ, ಅಥವಾ ಶನಿವಾರ ಹೋಗಿ ಅದನ್ನು ತಗೋಬೇಕು. ಗೊತ್ತಾಯ್ತಲ್ಲ? ಆಗ ಬೇರನ್ನು ತಗೊಂಡು ಆ ತಾಯ್ತದಲ್ಲಿ ಹಾಕಿ ಬೀಜಾಕ್ಷರ ಮಂತ್ರ 108 ಸಾರಿ ಹೇಳಿ, ಅದನ್ನು ನೀವು ಅಲ್ಲೇ ಕುತ್ತಿಗೆಗೆಲ್ಲ ಕೈಗೆ ಕಟ್ಕೊಳ್ಳಿ. ಆಮೇಲೆ ನೋಡಿಯಪ್ಪ, ನಿಮಗೆ ಯಾವ ಶತ್ರುಗಳ ಬಾಧೆನೂ ಇರೋದಿಲ್ಲ, ಯಾವ ಕಾಟನೂ ಇರೋಲ್ಲ. ಹಾಗೆ ಇನ್ನೊಂದೆರಡು ತಾಯ್ತ, ನಿಮ್ಗೆ ಎಷ್ಟು ಬೇಕು ಅಷ್ಟು ತಾಯ್ತಗಳನ್ನು ಅಲ್ಲೇ ಬೀಜಾಕ್ಷರ ಎಲ್ಲ ಬೇರ್ಗೆ ಹಾಕ್ಕೊಂಡು ಅಲ್ಲೇ ರೆಡಿ ಮಾಡಿಕೊಂಡು, ಒಂದು ಬ್ಯಾಗ್, ಶುದ್ಧವಾದ ಬ್ಯಾಗ್ನಲ್ಲಿ ಹಾಕ್ಕೊಂಡು, ಒಂದು ಬಟ್ಟೆ, ಅರಿಶಿಣ ಬಟ್ಟೆ, ಕೇಸರಿ ಬಟ್ಟೆ ಸುತ್ತಕೊಂಡು ಮನೆಗೆ ತಂದು ದೇವ್ರ ಮೇಲೆ ಇಟ್ಕೊಳ್ಳಿ. ಆಮೇಲೆ ಯಾರಾದರೂ ಕಷ್ಟ ಅಂತ ಬಂದಾಗ ಅವ್ರಿಗೆ ದಕ್ಷಿಣೆ ತೊಗೊಂಡು ಕೊಡಿ. ಅವ್ರು ಎಷ್ಟು ಕೊಟ್ಟರೆ ಅಷ್ಟು ದಕ್ಷಿಣೆ. ನೀವಾಗೆ ಬಲಾತ್ಕಾರ ಮಾಡಬಾರ್ದು. ಅವ್ರಿಗೂ ಸಹ ಶತ್ರುಗಳು ಭಯ, ಸಾಲದ ಭಯ, ರೋಗಗಳ ಭಯ, ಕಷ್ಟಗಳ ಭಯ, ಸಮಸ್ಯೆಗಳ ಭಯ, ಸ್ವಪ್ನಗಳಲ್ಲಿ ಬರ್ತಕ್ಕಂಥ ಭಯ, ವಿಷ ಜಂತುಗಳ, ಕ್ರೂರ ಮೃಗಗಳ ಭಯ ಹೋಗುತ್ತೆ. ಗೊತ್ತಾಯ್ತಲ್ಲ? ಇದು ತಂತ್ರಗಾರಿಕೆ. ಇದು ಯಾರಿಗೂ ಹೇಳ್ಕೊಡಲ್ಲ ಇವ್ರೆ, ಇದೊಂದು ತಂತ್ರ. ನೆನಪಿಟ್ಕೊಳ್ಳಿ, ಇದು ಗಾಪಿಯಾಗಿಟ್ಕೊಳ್ಳಿ. ಆದರೆ ಪವಿತ್ರವಾಗಿರಿ, ಶುದ್ಧವಾಗಿರಿ. ಗೊತ್ತಾಯ್ತಲ್ಲ? ಆಮೇಲೆ ಅಂಟು ಮಂಟು ಸೂತ್ಕ ಇವೆಲ್ಲ ಬೀಳಬಾರ್ದು. ಅಂಥ ಟೈಮಲ್ಲಿ ತಾಯ್ತವನ್ನು ಬಿಚ್ಚಿಡಬೇಕು. ಬೇರೆ ಟೈಮಲ್ಲಿ ಕಟ್ಕೋಬೋದು. ಯಾವುದಾದ್ರೂ ಡೌಟ್ ಬಂದರೆ ಸೂತ್ಕ ಆಗುತ್ತೆ ಅಂಥ ಟೈಮಲ್ಲಿ ಬಿಚ್ಚಿಡಿ. ಇದು ಓಕೆನಾ? ಬೀಜಾಕ್ಷರ ಮಂತ್ರ ಇನ್ನೊಂದು ಸಾರಿ ನೋಡ್ಕೊಳ್ಳಿ. ಈ ಮಂತ್ರವನ್ನು ನೀವು ಪಠ್ನೆ ಮಾಡೋಕ್ಕೆ ಈ ಮಂತ್ರ ಗೊತ್ತಾಯ್ತಲ್ಲ? ಈ ಮಂತ್ರವನ್ನು ಪಠ್ನೆ ಮಾಡಬೇಕು. ಇದರಲ್ಲಿರೋ ಒಂದೊಂದು ಅಕ್ಷರ ಅದರಲ್ಲಿ ನೀವು ಮನೆಗಳಲ್ಲಿ ಹಾಕಬೇಕು. ಎಷ್ಟು ಮನೆ ಬರುತ್ತೆ ಅಷ್ಟು. ಓಕೆನಾ? ಇದು ಭಯಗಳ ನಿವಾರಣೆಗೆ ಈ ಒಂದು ಮಂತ್ರ. ಗೊತ್ತಾಯ್ತಲ್ಲ? ಓಕೆ, ನಿಮಗೆ ಗ್ರಂಥಿಗೆ ಅಂಗಡಿಯಲ್ಲಿ ಆ ಸೀಟ್ ಸಿಗುತ್ತೆ, ತಗೊಳ್ಳಿ. ಅದರ ಮೇಲೆ ಮನೆಗಳು ಮಾಡ್ಕೊಳ್ಳಿ. ನೀಟಾಗಿ ಒಂದು ಚೂಪಾಗಿರೋ ದಬ್ಬಣ ಏನಾದರೂ ಇಟ್ಕೊಂಡು, ಮಳೆ ಏನಾದರೂ ಇಟ್ಕೊಂಡು ಅಕ್ಷರಗಳು ಬರೀರಿ, ಬೀಜಾಕ್ಷರ ಮಂತ್ರಗಳು. ಆಮೇಲೆ ಕೊನೆಯಲ್ಲಿ ಬಾಣದ ಗುರುತು ಥರ ಮಾಡಬೇಕು ನೀವು, ಬಾಣದ ಗುರುತು ಥರ. ಗೊತ್ತಾಯ್ತಲ್ಲ? ಯಾವ ರೀತಿ ನಾನು ಮಾಡಿದ್ದೀನಿ ಆ ರೀತಿನೇ ಮಾಡು. ಓಕೆನಾ? ಆ ರೀತಿ ಮಾಡು, ಬರೀಬೇಕು. ಆ ರೀತಿ ಮನೆಗಳು ಬರ್ಕೋಬೇಕು. ಆಮೇಲೆ ಆ ಒಂದು ತಾಯ್ತದೆಲ್ಲ ಹಾಕೋಬೇಕು. ಆಮೇಲೆ ಕೆಂಪು ದಾರದಲ್ಲಿ ಕಟ್ಟಬೇಕು. ಕೆಂಪು ದಾರದಲ್ಲಿ, ರೆಡ್ ಕಲರ್ ದಾರದಲ್ಲಿ ದಾರ ಕಟ್ಟಬೇಕು ತಾಯ್ತಕ್ಕೆ. ಓಕೆನಾ? ಇದು ಇಷ್ಟು ಮಾಡ್ಕೊಳ್ಳಿ. ಭಕ್ತರಿಗೆ, ಯಾರನ್ನ ಕಷ್ಟದಲ್ಲಿರೋರಿಗೆ ಕೆಲಸ ಮಾಡಿ, ಭಯ ನಿವಾರಣೆ ಆಗುತ್ತೆ. ಓಕೆನಾ? ಓಕೆ, ಈ ವಿಡಿಯೋ ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ. ಹಾಗೆ ಹಿಂದಿನ ವಿಡಿಯೋಗಳು ನೋಡಿ, ಹಾಗೆ ಮುಂದಿನ ವಿಡಿಯೋಗಳು ನೋಡಿ, ಸಬ್ಸ್ಕ್ರೈಬ್ ಆಗಲಾದ್ರೆ ಹಾಕೊಳ್ಳಿ. ಹಾಗೆ ಇಲ್ಲಿ ಆನ್ಲೈನ್ ಕ್ಲಾಸಸ್ ಇರುತ್ತೆ. ಇಲ್ಲಿ ಪ್ರಶ್ನೆಶಾಸ್ತ್ರ, ಜ್ಯೋತಿಷ್ಯ ಶಾಸ್ತ್ರ, ಕುಂಡಲಿನಿ, ಸಪ್ತಚಕ್ರಗಳ ಸಾಧನೆ, ಯೋಗ ಸಾಧನೆ, ಅವುಗಳ ಬಗ್ಗೆಲ್ಲ ಕ್ಲಾಸಸ್ ಇರುತ್ತೆ. ಗೊತ್ತಾಯ್ತಲ್ಲ? ಹಾಗೆ ಯಂತ್ರ ಮಂತ್ರ ಹೇಗೆ ಬರೆಯೋದು, ಹಾಗೆ ಪೂಜೆ ಮಾಡೋದು, ಹೋಮ ಮಾಡೋದು, ಅಭಿಷೇಕ ಮಾಡೋದು, ಇವೆಲ್ಲ ಹೇಗೆ ಮಾಡೋದು ಅನ್ನೋದನ್ನು ನಾವು ನಿಮಗೆ ಜನರಲಾಗಿ ಹೇಳ್ಕೊಡ್ತೀವಿ. ಜನರಲಾಗಿ ಓಕೆನಾ? ಕಲಿಸ್ಕೊಡ್ತೀವಿ. ಇಲ್ಲೇ ಗುರುಕುಲ ಇರುತ್ತೆ, ಆನ್ಲೈನ್ ಕ್ಲಾಸಸ್ಸು, ಸೇರ್ಕೊಳ್ಳಿ. ಗೊತ್ತಾಯ್ತಲ್ಲ? ಓನ್ಲಿ ವೆಜಿಟೇರಿಯನ್. ಓಕೆನಾ? ದಕ್ಷಿಣ ಕೊಟ್ಟು ಸೇರ್ಕೋಬೇಕು. ಓಕೆ, ನಿಮ್ಗೆ ಒಳ್ಳೆಯದಾಗಲಿ. ಈ ವಿಡಿಯೋ ಇಷ್ಟಾದ್ರೆ ಒಂದು ಲೈಕ್ ಮಾಡಿ. ಹಾಗೆ ಹಿಂದಿನ ವಿಡಿಯೋಗಳು ನೋಡಿ, ಮುಂದಿನ ವಿಡಿಯೋ ನೋಡಿ. ನಿಮ್ಮ ಪ್ರೋತ್ಸಾಹ ಇದ್ದರೆ ಇದೇ ರೀತಿ ಮತ್ತೆ ವಿಡಿಯೋಗಳು ಮಾಡೋದು. ಏನಾದರೂ ಬೇರೆ ಈ ರೀತಿ ಪ್ರೋಗ್ರಾಮ್ಗಳು ಮಾಡಬೇಕು ಅಂತಿದ್ರೆ ನೀವು ಸಲಹೆ ಕೊಡಿ, ಬರೀರಿ. ಕಾಮೆಂಟ್ ಬಾಕ್ಸಲ್ಲಿ ಬರೀರಿ, ಇಂಥ ವೀಡಿಯೋ ಮಾಡಿ ಗುರುಗಳೇ ಅಂತೇಳಿ. ನಾವು ಪ್ರಯತ್ನ ಪಡ್ತೀವಿ. ಓಕೆನಾ? ನಿಮ್ಗಳದಾಗಲಿ. ಯಾರು ನಿಮ್ಮನ್ನು ಇಷ್ಟಪಡಿದವರು ಎಲ್ಲರೂ ಒಳ್ಳೆಯದಾಗಲಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.